ಸಂಸದೆಯಾದರೆ ಮೊದಲ ಆದ್ಯತೆಯೇ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ. ಇದು ಈ ಭಾಗದವರಿಗೆ ನಾನು ಕೊಡುವಂತ ಗ್ಯಾರಂಟಿ. ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಈ ರೀತಿಯಾದಂತಹ ಭರವಸೆಗಳನ್ನ ಜನರಿಗೆ ಕೊಡ್ತಾ ಇದ್ದಾರೆ. ನಾನೇನಾದರೂ MP ಆಗಿ ಆಯ್ಕೆ ಆದರೆ ಜನರು ನಂಗೆ ಆಶೀರ್ವಾದ ಮಾಡಿದ್ರೆ ಮೊದಲ ನಂದು ಆದ್ಯತೆ ಅಂತ ಹೇಳಿದ್ರೆ ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ. ಇದು ನಾನು ಕೊಡ್ತಿರುವಂಥ ಗ್ಯಾರಂಟಿ ಈ ಭಾಗದ ಜನರಿಗೆ. ಗೆಲುವಿನ ವಿಶ್ವಾಸದಲ್ಲಿ ಓಡಾಡ್ತಾ ಇದ್ದಾರೆ, ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ನಿಂಬಾಳ್ಕರ್ ಅವರು ಕುಮಟಾ ತಾಲೂಕಿನ ಬಾಡ ಗ್ರಾಮದಲ್ಲಿ ಪ್ರಚಾರ ಸಭೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಭೆಯಲ್ಲಿ ಆಸ್ಪತ್ರೆ ಕಟ್ಟಿಸಿಕೊಡುವಂತೆ ಕಣ್ಣೀರು ಹಾಕಿದ್ರು. ಒಬ್ಬರು ಕಣ್ಣೀರು ಹಾಕುತ್ತಿದ್ದ ಮಹಿಳೆಯನ್ನ ಸಮಾಧಾನ ಮಾಡಿದ್ರು. ನೀವು ಅಳುವುದನ್ನು ನೋಡಿದ್ರೆ ನನಗೂ ಅಳು ಬರುತ್ತೆ, ಅಳಬೇಡಿ, ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ, ಆಸ್ಪತ್ರೆ ಇಲ್ವಲ್ಲ ನಿಮಗೆ, ನಾನು ಕಟ್ಟಿಸ್ಕೊಡ್ತೇನೆ, ನನಗೆ ಆಶೀರ್ವಾದ ಮಾಡಿ, ನೀವು ಅಳಬಾರ್ದು, ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ ಅಂತ ಭರವಸೆ ಕೊಟ್ಟರು. ನೋಡಿ, ಅವರು ಪಾಪ ಭಾವುಕರಾದ್ರು, ಕಣ್ಣೀರು ಹಾಕಿ. ನೀವು ಓಟ್ ಹಾಕಿ ಆಶೀರ್ವಾದ ಮಾಡಿ. ಹಾಸ್ಪಿಟಲ್ ಆಗಲೇಬೇಕು. ಅಲ್ಲಿ ಆ ಹಾಸ್ಪಿಟಲ್ ಇರ್ತಕ್ಕಂಥ ವಿಶೇಷವಾಗಿ ಕಾಡು ಪ್ರದೇಶದಿಂದ ಬರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಡೆಲಿವರಿಗೆ ಸೌಲಭ್ಯ ಅಲ್ಲಿ ನಮ್ಮ ತಾಲೂಕು ಹಾಸ್ಪಿಟಲ್ದಲ್ಲಿ ಆಗಬೇಕು ಅಂತ ಒಂದು ಕನಸಿಟ್ಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಪರ್ ವರ್ಕ್ಸ್ ಎಲ್ಲ ಮಾಡಿ ನಿಮಗೆ ಇಲ್ಲಿ ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗುದ್ಲಿ ಪೂಜಾ ಕೂಡ ನಾನೇ ಮಾಡಿದ್ದೆ. ಉದ್ಘಾಟನೆ ಈಗ ಇರೋದು MLA ಮಾಡಲಿಕ್ಕೆ ಕೂಡ ಇಷ್ಟು ಸುಸಜ್ಜವಾಗಿ 60 ಬೆಡ್ದು ಬರೀ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಕಟ್ಟಿದ್ದೀನಿ, ತೋರಿಸಿದ್ದೀನಿ. ಆ ಗುರಿ, ಆ ಧೈರ್ಯ ನಿಮ್ಮಿಂತ ಎಲ್ಲ ಅಕ್ಕ ತಾಯಂದ್ರಿಗೆ ಮತ್ತೆ ಅಣ್ಣ ತಮ್ಮಂದ್ರಿಗೆ ಅಳುವಿಂದ ಬಂದು ಆ ಧೈರ್ಯದಿಂದ ನಾನು ಮಾಡಿ ತೋರಿಸಿದ್ದೀನಿ. ಬರೋ 2 ವರ್ಷ ಅಲ್ಲಿ ನಾನು ಆ ಹಾಸ್ಪಿಟಲ್ ತೋರಿಸಿದ್ದೀನಿ. ಯಾಕೆಂದ್ರೆ ಬಹಳಷ್ಟು ಜನ ಅದಕ್ಕೆ ವಿರೋಧ ಮಾಡಿ ಇಲ್ಲ ಹೆಂಗ್ ಮಾಡ್ತಾರೆ ನೋಡೋಣ ಅಂತ. ಈಗ ಮೊನ್ನೆ ತಾನೇ ನನಗೆ ಅಡ್ಮಿಟ್ ಮಾಡೋದು ಸಂದರ್ಭದಲ್ಲಿ ಅದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ನನಗೆ ಖುಷಿ ಆಯಿತು. ಒಂದು ಅಟ್ಲೀಸ್ಟ್ ನರ್ಸಸ್ ಅಲ್ಲಿ ಬಂದಿದೆ, ಡಾಕ್ಟರ್ಸ್ ಇನ್ನು ಬರಬೇಕಾ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೂಡ ಬಂದಾಗಿದೆ. ಸೊ ಇದು ಎಲ್ಲ ಇತಿಹಾಸ ಯಾಕೆ ಹೇಳ್ತಾ ಇದ್ದೇನೆ, ಇತಿಹಾಸ ಅಂತ ಕೂಡ ಜಾಸ್ತಿ ಹಿಂದೆ ಕೂಡ ಇಲ್ಲ, 2-3 ವರ್ಷದ ಇತಿಹಾಸ ಇದೆ ಈ ಹಾಸ್ಪಿಟಲ್ದು. ಆದರೆ ಕೂಡ ಈ ಭಾಗದ ಜನರಿಗೆ ಹಾಸ್ಪಿಟಲ್ ಬೇಕಾ ಅಂದರೆ ನಿಮ್ಮ ಆಶೀರ್ವಾದದಿಂದ ಸಂಸದರು ಆಗಿದ ಮೇಲೆ ಫಸ್ಟ್ ಕನಸು ಇಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಕೊಡಬೇಕು ಅಂತ ಕನಸು ಕೂಡ ಖಂಡಿತವಾಗಿ ಇದು ನಾನು ಬರೋಕ್ಕಿಂತ ಮುಂಚೆನೆ ಕೂಡ ಯಾವಾಗ ಅಭ್ಯಾಸ ಮಾಡಿದೆ ಈ ಕ್ಷೇತ್ರ ಬಗ್ಗೆ ಆವಾಗ ಕೂಡ ಫಸ್ಟ್ ಪ್ರಯಾರಿಟಿ ಅಂತ ಇತ್ತು. ಈಗ ಕೂಡ ಅದು ಫಸ್ಟ್ ಪ್ರಯಾರಿಟಿ ಬೇಸಿಸ್ ಮೇಲೆ ಮಂಕಾಳು ವೈದ್ಯ ಸಾಹೇಬರು ಸಚಿವರು ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಅಭ್ಯಾಸ ಮಾಡಿ ಈಗ ತಾನೇನೆ ಬಹುಶಃ ಸಿರ್ಸಿಯಲ್ಲಿ ಒಂದು ಹಾಸ್ಪಿಟಲ್ ಆಗ್ತಾ ಇದೆ. ಆದ್ರೆ ಕೂಡ ಕುಮಟಾ ಭಾಗದಲ್ಲಿ ಸಂಸದರು ಆಗಿದ್ಮೇಲೆ ಆ 9 ತಿಂಗಳದು ನಿಮ್ದು ಏನು ಆಸೆ ಇದೆ ಅದು ಖಂಡಿತವಾಗಿ ಮಾಡಿ ತೋರಿಸ್ತೀನಿ ಅಂತ ಕೂಡ ವಿಶೇಷ